ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ತುಂಬಾ ರುಚಿಕರವಾಗಿ ಅಷ್ಟು ಈಸಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಜೋಳದ ರೊಟ್ಟಿ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ಯಾರೆಲ್ಲ ಹೊಸೊಬ್ಬರು ರೊಟ್ಟಿ ಕಲಿಬೇಕಂತ ಇದ್ದೀರಲ್ಲ, ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ರೊಟ್ಟಿಯನ್ನು ನೀವು ತಟ್ಟದೆ ಸಿಂಪಲ್ಲಾಗಿ ನೀವು ಚಪಾತಿ ಥರ ಲಟ್ಟಿಸ್ತೀರಲ್ಲ, ಆ ಥರ ನೀವು ರೊಟ್ಟಿಯನ್ನು ಮಾಡ್ಬೋದು. ಅದನ್ನು ಸರಿಯಾದ ಅಳತೆಯಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾರು ಕೂಡ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಾನಿವಾಗ ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಎಲ್ಲ ಹಿಟ್ಟನ್ನು ಸಾಣಿಸಿ ತೆಗೆದುಕೊಂಡಿದ್ದೀನಿ. ನೀವು ಸಾಣಿಸಿಯೇ ರೊಟ್ಟಿಯನ್ನು ಮಾಡಬೇಕು. ಮಿಲ್ಲಲ್ಲೇ ಹಾಕಿಸಿ ಕರೆಕ್ಟಾಗಿ ಸಾಣಿಸಿ ಈ ಹಿಟ್ಟಿನಿಂದ ರೊಟ್ಟಿಯನ್ನು ಮಾಡಬೇಕು. ಇವಾಗ ನಾನು ಈ ಕಪ್ಪಿಲೆ 4 ಕಪ್ನಷ್ಟು ಜೋಳದ ಹಿಟ್ಟನ್ನು ಇದಕ್ಕೆ ಹಾಕ್ತಿದ್ದೀನಿ ನೋಡಿ. ನೀವು ಫಸ್ಟ್ ಟೈಮ್ ಮಾಡಿದರೂ ಸಹಿತ ಪರ್ಫೆಕ್ಟಾಗಿ ಮಾಡ್ಬೋದು ಈ ವಿಧಾನದಲ್ಲಿ. ನಾನು ಇವಾಗ 4 ಕಪ್ನಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡು ಅದೇ ಕಪ್ಪಿಲೆ 2 ಕಪ್ನಷ್ಟು ನಾನು ನೀರನ್ನು ಗ್ಯಾಸ್ ಮೇಲೆ ಕಾಯಿಸಲಿಕ್ಕೆ ಇಡ್ತಿದ್ದೀನಿ. ಸರಿಯಾದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನೀರನ್ನು ಕಾಯಿಸಲಿಕ್ಕೆ ಇಟ್ಟು ಈ ಜೋಳದ ಹಿಟ್ಟನ್ನು ನೀರು ಹಾಕಲಿಕ್ಕೆ ಈ ಥರ ಮಾಡ್ಕೋಬೇಕು. ನೀರನ್ನು ಗ್ಯಾಸ್ ಮೇಲೆ ಕುದಿ ಬರೋ ತನಕ ಚೆನ್ನಾಗಿ ಕಾಯಿಸಿ ಇದಕ್ಕೆ ಹಾಕಬೇಕು ನೋಡಿ. ನಾನು ಎಲ್ಲ ನೀರನ್ನು ಇದಕ್ಕೆ ಹಾಕ್ತಿದ್ದೀನಿ. 1 ಸ್ಪೂನು ಅಥವಾ 1 ಚಮಚವನ್ನು ತೆಗೆದುಕೊಂಡು ಈ ಥರ ನೀವು ಮಾಡ್ಕೋಬೇಕು. ಹಿಟ್ಟನ್ನು ಒಂದು ಸ್ವಲ್ಪ ಹೊಡಿತಂದರೆ ನೀರು ಎಲ್ಲ ಆಚೆ ಈಚೆ ಹೋಗುತ್ತೆ. ಮಾಡೋದಂತೂ ತುಂಬಾ ಈಸಿ. ನಮ್ಮ ಉತ್ತರ ಕರ್ನಾಟಕದ ಹತ್ತಿರ ರೊಟ್ಟಿ ಇಲ್ಲ ಅಂದರೆ ಯಾವುದೇ ಅಡುಗೆನೂ ಫುಲ್ಫಿಲ್ ಆಗೋದಿಲ್ಲ. ಇದೇ ಥರ ನೀವು ಒಂದ್ಸಲ ಇದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಒಂದ್ಸಲ ಮಾಡ್ತೀರಾ. ಮೊದಲು ಸ್ವಲ್ಪ ಹಿಟ್ಟಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ. ಆವಾಗಲೇ ಪರ್ಫೆಕ್ಟಾಗಿ ಆದ ನಂತರ ಜಾಸ್ತಿ ಹಿಟ್ಟು ತೊಗೊಂಡು ನೀವು ಮಾಡ್ಬೋದು. ಇವಾಗ ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು. ಮತ್ತು ನಾನು 1 ಕಪ್ಪನ್ನು ತಣ್ಣೀರನ್ನು ಹಾಕ್ತಿದ್ದೀನಿ. ನಾರ್ಮಲ್ ವಾಟ್ರನ್ನು ತೆಗೆದುಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಿದ್ದೀನಿ. ನಿಮಗೆ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ಗಟ್ಟಿ ಬೇಕೋ ಅಥವಾ ಇಲ್ಲ ಸ್ವಲ್ಪ ಮೆತ್ತಗೆ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದು ಸ್ವಲ್ಪ ಮೆತ್ತಗಾಗುತ್ತೆ. ಹಾಗಾಗಿ ನಾನು ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಈ ಥರ ಮೆಜರ್ಮೆಂಟ್ ಇದೆ ನೋಡಿ. ನಾನಿವಾಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕಾಟನ್ ಬಟ್ಟೆಯನ್ನು ಹಾಕಿದ್ದೀನಿ. ಇವಾಗ ಈ ಲೆತ್ತೆ ಹಿಡಿಗೆ ಕವರನ್ನು ಹೇಗೆ ಸುತ್ತೋದು ಅಂತ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಬೇಕೋ ಅವರು ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇವಾಗ ಜೋಳದ ಹಿಟ್ಟನ್ನು ಸೈಡಲ್ಲೇ ಹಾಕಿ ನನಗೆ ಎಷ್ಟು ಅಳತೆಯಲ್ಲಿ ರೊಟ್ಟಿ ಬೇಕು ನೋಡಿ ಅಷ್ಟು ನೀವು ಹಿಟ್ಟನ್ನು ತೆಗೆದುಕೊಂಡು ಈ ಥರ ಮಾಡ್ಕೋಬೇಕು. ಯಾಕಂದರೆ ಎಡ್ಜಸ್ ಕಟ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ ನೋಡಿ. ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ತಟ್ಟುವಂಥ ಅವಶ್ಯಕತೆಯೇ ಇರೋದಿಲ್ಲ. ಈ ಥರ ಚಪಾತಿಯಾಗೆ ಲಟ್ಟಿಸಿ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಸೈಜಿಗೆ ಅನುಗುಣವಾಗಿ ದಪ್ಪ ಅಥವಾ ತೆಳ್ಳಗೆ ನೀವು ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜನ್ನು ರೊಟ್ಟಿಯನ್ನು ಮಾಡ್ತಿದ್ದೀನಿ. ಬಹಳನೇ ಬೇಗ ಆಗುತ್ತೆ. ಯಾರೆಲ್ಲ ರೊಟ್ಟಿಯನ್ನು ಕಲಿತಿದ್ದೀರಲ್ಲ, ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ಬರು ಯಾರೆಲ್ಲ ನೋಡ್ತಿದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಹಾಗೆ ರೊಟ್ಟಿ ಕಲಿಯೋರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನೋಡಿ. ಒಂಚೂರು ಎಡ್ಜಸ್ ಏನು ಕಟ್ಟಾಗ್ತಿಲ್ಲ. ಹಾಗೆ ನೀವು ಜೋಳವನ್ನು ತೆಗೆದುಕೊಳ್ಳೋ ಮುಂದೆ ಬಿಜಾಪುರ ಜೋಳವನ್ನು ತೆಗೆದುಕೊಳ್ಳಿ. ರೊಟ್ಟಿ ಬಿಳಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನಾನು ರೊಟ್ಟಿಯನ್ನು ಉದ್ದಿದ್ದೀನಿ. ತೆವೆಗೆ ಹಾಕೋದು ಮೆಥಡ್ ನಾನಿವಾಗ ಹೇಳ್ತೀನಿ ನೋಡಿ. ನಾನು ಎಡಗೈ ಮೇಲೆ ರೊಟ್ಟಿಯನ್ನು ಹಾಕಿ ಮತ್ತೆ ನಾವು ಬಲಗೈ ಮೇಲೆ ರೊಟ್ಟಿಯನ್ನು ಹಾಕಿ ಈ ಥರ ನಾನು ಹಂಚಿಗೆ ಹಾಕ್ತಿದ್ದೀನಿ. ಗ್ಯಾಸ್ ಮೇಲೆ ಹಂಚನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ. ಯಾವಾಗಲೂ ರೊಟ್ಟಿಯನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಒಂದು ಬಟ್ಟೆಯ ಸಹಾಯದಿಂದ ನೀರನ್ನು ಇದಕ್ಕೆ ಹಚ್ಕೋಬೇಕು. ಜಾಸ್ತಿ ಯಾವುದೇ ರೀತಿಯಾಗಿ ಉದ್ದು ಮುಂದೆ ಆಯ್ತು, ರೊಟ್ಟಿ ನೀರು ಹಚ್ಚೋ ಮುಂದೆ ಆಯ್ತು ಪ್ರೆಸ್ ಮಾಡದೆ ನಿಧಾನವಾಗಿ ಹಚ್ಚಿ. ರೊಟ್ಟಿಯನ್ನು ಪುರಿ ಥರ ಉಬ್ಬಿಸಿ ನೀವು ಮಾಡಬೇಕಾದ್ರೆ ರೊಟ್ಟಿ ಹಿಟ್ಟಿನ ಉಳ್ಳೆಯನ್ನು ಜಾಸ್ತಿ ತೊಗೊಂಡು ನೀವು ದಪ್ಪನಾಗೆ ಮಾಡ್ಕೋಬೇಕು. ದಪ್ಪನಾಗಿ ಮಾಡಿದರೆ ಪುರಿ ಥರ ಉಬ್ಬುತ್ತೆ. ಆದರೆ ಹಿಟ್ಟು ತಿನ್ನುವುದಕ್ಕೆ ಅದು ಚೆನ್ನಾಗಿರಲ್ಲ. ಮತ್ತು ಆವಾಗಲೇ ತಿನ್ನಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ನೀವು ಈ ಥರ ತಳ್ಳನಾಗಿ ನೀವು ರೊಟ್ಟಿಯನ್ನು ಮಾಡಿದರೆ ಒಂದು 10ರಿಂದ 15 ದಿನ ಆದರೂ ಇಟ್ಟು ನಿಮಗೆ ದಪ್ಪನಾಗಿ ಹಿಟ್ಟನ್ನು ತೆಗೆದುಕೊಂಡು ಉದ್ದಿ ಮಾಡಿದರೆ ಆಟೋಮೆಟಿಕ್ಕಾಗಿ ಪುರಿ ಥರ ಉಬ್ಬುತ್ತೆ ನೋಡಿ. ಇದು ತಳ್ಳಗೆ ಪೇಪರ್ ಥರ ಆಗಿದೆ. ನಿಮಗೆ ಕ್ರಿಸ್ಪಿ ಬೇಕಾದರೆ
ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆವಾಗ ಕ್ರಿಸ್ಪಿ ಆಗುತ್ತೆ. ಮೆತ್ತಗೆ ಬೇಕಾದರೆ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನೀವು ಈ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗಲೇ ರೊಟ್ಟಿ ಚೆನ್ನಾಗಿ ಬೆಂದು ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಜೋಳದ ರೊಟ್ಟಿ ರೆಸಿಪಿ ಹಾಗೆ ಪದರು ಚಪಾತಿಯನ್ನು ಯಾವ ಥರ ಮಾಡೋದು ಅಂತ ನಾನು ಹೇಳಿದ್ದೀನಿ. ನೀವು ಒಂದ್ಸಲ ನೋಡಿ ಟ್ರೈ ಮಾಡಿ. ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ. ನೋಡಿ ಇವಾಗ ಮತ್ತೆ ನಾನು ಅದೇ ಥರ ಉಳ್ಳಿಯನ್ನು ತೆಗೆದುಕೊಂಡು ನಾನು ನೋಡಿ ಇಷ್ಟು ಸ್ವಲ್ಪ ತಳ್ಳಗೆ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಉಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಈ ಥರ ಈಸಿಯಾಗಿ ನೋಡಿ ನೀವು ಮಾಡ್ಕೋಬೋದು. ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಈ ಥರ ಜಾರುತ್ತೆ. ನೀವು ಜಾಸ್ತಿ ರೊಟ್ಟಿ ಮೇಲೆ ಪ್ರೆಸ್ ಮಾಡಲಾರ್ದಂಗೆ ಹಾಗೆ ನಿಧಾನವಾಗಿ ಉದ್ದಿ, ಹಾಗೆ ರೊಟ್ಟಿ ಜಾರುತ್ತೆ. ಬೇಗ ಬೇಗ ನೀವು ಎಡ್ಜಸ್ಸನ್ನು ಉದ್ಕೋಬೇಕು. ಎಡ್ಜಸ್ಸನ್ನು ಉದ್ದಿದ್ರೆ ಆಟೋಮೆಟಿಕ್ಕಾಗಿ ರೊಟ್ಟಿ ದೊಡ್ಡದಾಗುತ್ತೆ. ನೋಡಿ ನೀವು ಕಲೀಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕಿ ಈ ಥರ ಒಂದು ಸಲ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಬರುತ್ತೆ. ನೋಡಿ ಹೊಸಬರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಎಲ್ಲ ಅಡುಗೆಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳನೇ ಬೇಗ ಆಗುತ್ತೆ. ಈ ಥರ ನೀವು ಹಂಚಿಗೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ನೀರನ್ನು ಹಚ್ಕೋಬೇಕು. ಸ್ವಲ್ಪ ಹಾಗೆ ರೊಟ್ಟಿ ಮೇಲೆ ಸ್ವಲ್ಪ ಗುಳ್ಳೆ ಎದ್ದ ತಕ್ಷಣ ಈ ಥರ ನೀವು ತಿರುವಿ ಹಾಕಬೇಕು. ನಮಗೆ ರೂಢಿ ಇದೆ, ನಾವು ಕೈಯಲ್ಲಿ ತಿರುವಿ ಹಾಕ್ತೀವಿ. ನಿಮಗೆ ಒಂದು ಚಮಚದ ಸಹಾಯದಿಂದ ನೀವು ರಿಟರ್ನ್ ಹಾಕ್ಬೋದು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ರೊಟ್ಟಿಯನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳಿ. ನಾನು 4 ಕಪ್ ಹಿಟ್ಟಲ್ಲಿ ಸುಮಾರು ಒಂದು 25 ರೊಟ್ಟಿಯನ್ನು ಮಾಡಿದ್ದೀನಿ. ನಮಗೆ ತಳ್ಳಗೆ ಪೇಪರ್ ಥರ ಇರಬೇಕು, ಹಾಗಾಗಿ ನಾನು ತಳ್ಳಗೆ ಒಂದು 25 ರೊಟ್ಟಿಯನ್ನು ಮಾಡಿದ್ದೀನಿ. ನಿಮಗೆ ದಪ್ಪ ರೊಟ್ಟಿ ಬೇಕಾದರೆ ಒಂದು 15 ರೊಟ್ಟಿ ಆಗುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಎಲ್ಲ ಫೆಸ್ಟಿವಲ್ ಪ್ರಸಾದ ರೆಸಿಪಿ ಹಾಗೆ ಸೀಸ್ನಲ್ ಸ್ಯಾಂಡ್ಗೆ ರೆಸಿಪಿ ಹಾಗೆ ಕೋಲ್ಡ್ ಡ್ರಿಂಕ್ಸ್ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಒಂದು ಸಲ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ರೊಟ್ಟಿಯನ್ನು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಮೆಥಡ್ನಲ್ಲಿ ಒಂದು ಸಲ ಟ್ರೈ ಮಾಡಿ. ರೊಟ್ಟಿ ಬರದೇ ಇರೋರು ಕೂಡ ಸುಲಭವಾಗಿ ರೊಟ್ಟಿಯನ್ನು ಮಾಡೋದನ್ನು ಕಲಿತಾರೆ. ಬೇಗನೆ ಮಾಡ್ಕೋಬೋದು. ನೋಡಿ ಎರಡು ಸೈಡು ಈ ಥರ ಚೆನ್ನಾಗಿ ಬೇಯಿಸಿದರೆ ಒಂದು 15ರಿಂದ 20 ದಿನ ಇಟ್ಟರೂ ಕೆಡೋದಿಲ್ಲ. ನಾವು ಇದೇ ಮೆಥಡಲ್ಲಿ ಒಂದು ತಾಸಿಗೆ ಒಂದು 50ರಿಂದ 60 ರೊಟ್ಟಿಯನ್ನು ಮಾಡ್ತೀವಿ. ನಿಮಗೆ ಒಂದು 7-8 ರೊಟ್ಟಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ, ಇನ್ನೂ ಮಾಡೋದಿದೆ. ನಿಮಗೆ ಈಸಿ ಆಗಲಿ ಅಂತ ಈ ರೆಸಿಪಿಯನ್ನು ಮಾಡಿದ್ದೀನಿ. ನೀವು ಟ್ರೈ ಮಾಡಿ, ಕಮೆಂಟ್, ಲೈಕ್, ಶೇರ್ ಮಾತ್ರ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.